ಬೆಳಿಗ್ಗೆ ಒಂದು 9:30 10 ಗಂಟೆ ಬೆಳಿಗ್ಗೆ ಒಂದು ಕಾರಲ್ಲಿ ಬಂದರು. ಒಬ್ಬ ಹುಡುಗ ಇಲ್ಲೇ ಇದ್ದ, ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಹೋಗ್ಬೇಕಾದ್ರೆ ಅವ್ನ ಜೋಬಿಂದ ಪಿಸ್ತೂಲ್ ಅಡಿಗೆ ಬಿದ್ದೋಯ್ತು. ಅದನ್ನು ತಿರ್ಗಿ ಎತ್ಕೊಳಕ್ಕೆ ಹೋದ. ಅಷ್ಟರಲ್ಲಿ ನಾವು ಎತ್ಕೊಂಡು ಆ ಕಾರ್ನ ಅವ್ರಿಗೆ ಕೊಟ್ಟು ಪೊಲೀಸ್ನವ್ರಿಗೆ. ಆಮೇಲೆ ಅವ್ರನ್ನ ಕರ್ಕೊಂಡು ಹೋದ್ರು ಸರ್. ಅವನು ಇಲ್ಲೇ ಯಾವುದೋ ರೂಮ್ ಮಾಡ್ಕೊಂಡು ಒಂದು ತಿಂಗಳಿಂದನೂ ಇಲ್ಲೇ ಇದ್ದ. ಹೌದು, ಏನೋ ಗೊತ್ತಿಲ್ಲ ಸರ್. ಯಾವುದೋ ಒಂದು ಹುಡುಗಿ ಕೂತಿತ್ತು ಕಾರಲ್ಲಿ, ಅಷ್ಟೇ ಗೊತ್ತಿರೋದು ನಮಗೆ. ಒಂದು ಪೊಲೀಸ್ನವ್ರು ಕಾರಾಗಿದ್ದರು. ಅವರು ಟ್ಯಾಕ್ಸಿ ಮಾಡ್ಕೊಂಬಂದಿದ್ರು. ಅವ್ರ ಜೊತೆಗೆ ಆ ಹುಡುಗಿ ಬಂದಿತ್ತು. ಶೂಟ್ ಮಾಡಲಿಲ್ಲ. ಅಂದರೆ ಜೋಬಿಂದ ಈಚೆಗೆ ತೆಗಿಯೋಕೆ ಹೋದ, ಅಡಿಗೆ ಬಿದ್ದೋಯ್ತು. ಅಷ್ಟರಲ್ಲಿ ಎತ್ಕೊಳ್ರಿ ಅಂದರು, ಎತ್ಕೊಂಡ್ರು. ಹೌದು, ಒಂದು ತಿಂಗಳಿಂದನೂ ಇಲ್ಲೇ ಇದ್ದ, ಒಂದು 15 ತಿಂಗಳಿಂದ. ಬರೋನು ಹೋಗೋಣ ಸರ್, ಬರೋನು. ಇದು ಮೇಲ್ಗಡೆ ಎಲ್ಲ ಸ್ಟೀಲ್ದಿತ್ತು ಸರ್. ಹೌದು, ಅದರಲ್ಲಿ ಪೊಲೀಸ್ನವ್ರು ಹೇಳಿದ್ರು ಲೋಡ್ ಆಗೈತೆ ಅಂತ. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಈ ಹೊರಗಡೆ ಬಂದಿರೋದು ರಾಜಕೀಯ ಜಾಸ್ತಿ ಆಗುತ್ತಲ್ವಾ? ಹೌದು. ಅದು ಜೋಬಲ್ಲಿ ಇನ್ನೂ ಬುಲೆಟ್ಗಳು ಬೇರೆ ಇದ್ದಾವೆ, ಒಂದು 4-5. ಜೋಬಲ್ಲಿನೇ. ಈ ಸ್ಥಳಕ್ಕೆ ಹೋಗಿ ನಿಮ್ಗೆಲ್ಲ ಒಂದು ಸ್ವಲ್ಪ ಭಯ. ಹೌದು. ಬೆಳಿಗ್ಗೆ ಒಂದು 9:30 10 ಗಂಟೆ ಬೆಳಿಗ್ಗೆ ಒಂದು ಕಾರಲ್ಲಿ ಬಂದರು. ಒಬ್ಬ ಹುಡುಗ ಇಲ್ಲೇ ಇದ್ದ, ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಹೋಗ್ಬೇಕಾದ್ರೆ ಅವ್ನ ಜೋಬಿಂದ ಪಿಸ್ತೂಲ್ ಅಡಿಗೆ ಬಿದ್ದೋಯ್ತು. ಅದನ್ನು ತಿರ್ಗಿ ಎತ್ಕೊಳಕ್ಕೆ ಹೋದ. ಅಷ್ಟರಲ್ಲಿ ನಾವು ಎತ್ಕೊಂಡು ಆ ಕಾರ್ನ ಅವ್ರಿಗೆ ಕೊಟ್ಟು ಪೊಲೀಸ್ನವ್ರಿಗೆ. ಆಮೇಲೆ ಅವ್ರನ್ನ ಕರ್ಕೊಂಡು ಹೋದ್ರು ಸರ್. ಅವನು ಇಲ್ಲೇ ಯಾವುದೋ ರೂಮ್ ಮಾಡ್ಕೊಂಡು ಒಂದು ತಿಂಗಳಿಂದನೂ ಇಲ್ಲೇ ಇದ್ದ. ಹೌದು, ಏನೋ ಗೊತ್ತಿಲ್ಲ ಸರ್. ಯಾವುದೋ ಒಂದು ಹುಡುಗಿ ಕೂತಿತ್ತು ಕಾರಲ್ಲಿ, ಅಷ್ಟೇ ಗೊತ್ತಿರೋದು ನಮಗೆ. ಒಂದು ಪೊಲೀಸ್ನವ್ರು ಕಾರಾಗಿದ್ದರು. ಅವರು ಟ್ಯಾಕ್ಸಿ ಮಾಡ್ಕೊಂಬಂದಿದ್ರು. ಅವ್ರ ಜೊತೆಗೆ ಆ ಹುಡುಗಿ ಬಂದಿತ್ತು. ಶೂಟ್ ಮಾಡಲಿಲ್ಲ. ಅಂದರೆ ಜೋಬಿಂದ ಈಚೆಗೆ ತೆಗಿಯೋಕೆ ಹೋದ, ಅಡಿಗೆ ಬಿದ್ದೋಯ್ತು. ಅಷ್ಟರಲ್ಲಿ ಎತ್ಕೊಳ್ರಿ ಅಂದರು, ಎತ್ಕೊಂಡ್ರು. ಹೌದು, ಒಂದು ತಿಂಗಳಿಂದನೂ ಇಲ್ಲೇ ಇದ್ದ, ಒಂದು 15 ತಿಂಗಳಿಂದ. ಬರೋನು ಹೋಗೋಣ ಸರ್, ಬರೋನು. ಇದು ಮೇಲ್ಗಡೆ ಎಲ್ಲ ಸ್ಟೀಲ್ದಿತ್ತು ಸರ್. ಹೌದು, ಅದರಲ್ಲಿ ಪೊಲೀಸ್ನವ್ರು ಹೇಳಿದ್ರು ಲೋಡ್ ಆಗೈತೆ ಅಂತ. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಈ ಹೊರಗಡೆ ಬಂದಿರೋದು ರಾಜಕೀಯ ಜಾಸ್ತಿ ಆಗುತ್ತಲ್ವಾ? ಹೌದು. ಅದು ಜೋಬಲ್ಲಿ ಇನ್ನೂ ಬುಲೆಟ್ಗಳು ಬೇರೆ ಇದ್ದಾವೆ, ಒಂದು 4-5. ಜೋಬಲ್ಲಿನೇ. ಈ ಸ್ಥಳಕ್ಕೆ ಹೋಗಿ ನಿಮ್ಗೆಲ್ಲ ಒಂದು ಸ್ವಲ್ಪ ಭಯ. ಹೌದು.